ಒಂದು ಕಡೆ ಹೀಗೆ ಹಾಸನದಲ್ಲಿ ಸಿದ್ದರಾಮೋತ್ಸವ ಈ ರೀತಿಯಾಗಿ ನಡೀತಾ ಇದ್ರೆ, ಅದ್ದೂರಿಯಾಗಿ ನಡೀತಾ ಇದ್ರೆ, ಅಬ್ಬರದಿಂದ ಸಾಗ್ತಾ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಡಿ ಕೆ ಶಿವಕುಮಾರ್ ಆಡಿದಂತಹ ಕುರ್ಚಿ ಒಪ್ಪಂದದ ಮಾತಿದೆಯಲ್ಲ, ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ. 132 ಶಾಸಕರ ಬೆಂಬಲ ಇರುವಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕಾಳಗ ಶುರುವಾಗಿದೆಯಾ ಅನ್ನುವಂಥ ಅನುಮಾನವನ್ನು ಕೂಡ ಶಿವಕುಮಾರ್ ಅವರ ಮಾತೇ ಹುಟ್ಟುಹಾಕಿದೆ. ಅವರಿಬ್ಬರೇ ಬೇಕಿದ್ರೆ ರಾಜಕೀಯ ಮಾಡಲಿ ಅಂತ CM DCM ವಿರುದ್ಧ ಗೃಹ ಸಚಿವರು ಗುಡುಗಿದ್ದು ಕುರ್ಚಿ ಕಿತ್ತಾಟ ಬೇರೆ ಹಂತಕ್ಕೆ ಹೋಗುವಂಥ ಲಕ್ಷಣ ಕಾಣ್ತಾ ಇತ್ತು. ಆದರೆ ಅದಕ್ಕೆ ಬ್ರೇಕ್ ಹಾಕುವ ಪ್ರಯತ್ನವನ್ನು ಖುದ್ದು DK ಶಿವಕುಮಾರ್ ಈಗ ಮಾಡಿದ್ದಾರೆ. ಒಪ್ಪಂದ ಅಧಿಕಾರ ಹಂಚಿಕೆ ಒಪ್ಪಂದ, ಕುರ್ಚಿ ಒಪ್ಪಂದದ ಹೆಸರಲ್ಲಿ ಕಾಂಗ್ರೆಸ್ ಒಳಗೆ ಕಹಳೆ. ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಿದೆ ಅದಂತ ನಡ್ಕೊಳ್ಳೋದು. ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ನಮ್ಮ CM ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ಒಪ್ಪಂದ ಆಗಿದೆ ಅಂತ ಅವ್ರು ಹೇಳಿದ್ದಾರೆ, ಇಲ್ಲ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಒಪ್ಪಂದ ಆಗಿದ್ರು ಡೆಲ್ಲಿಯಲ್ಲಿ ಆಗಿರ್ಬೋದು, ಅದಕ್ಕೆ ನಮಗೆ ಗೊತ್ತಿಲ್ಲ. ರಾಜಕೀಯ ಅನ್ನೋದೇ ಹಾಗೆ. ಸಾಮಾನ್ಯ ಕಾರ್ಯಕರ್ತನಿಗೆ ಪಂಚಾಯಿತಿ ಸದಸ್ಯನಾಗೋ ಆಸೆ, ಅಧ್ಯಕ್ಷನಾಗಬೇಕು ಅನ್ನೋ ಆಸೆ, ಪಂಚಾಯಿತಿ ಅಧ್ಯಕ್ಷನಾದ್ಮೇಲೆ ಜಿಲ್ಲಾ ಪಂಚಾಯಿತಿಗೆ ನಿಲ್ಲೋ ಆಸೆ, ಆಮೇಲೆ ಶಾಸಕನಾಗಿ, ಮಂತ್ರಿಯಾಗಿ, ಕೊನೆಗೆ ಮುಖ್ಯಮಂತ್ರಿ ಕುರ್ಚಿಯನ್ನೇರಿ ರಾಜ್ಯಭಾರ ಮಾಡೋ ಆಸೆ. ಎಷ್ಟು ಸಿನಿಮಾಗಳಲ್ಲಿ ಇಂಥ ಸೀನ್ಗಳನ್ನ ನೋಡಿಲ್ಲ ಅಲ್ವಾ? ಅದು ರೀಲ್ ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅದೇ ಕುರ್ಚಿಗಾಗಿ ನಡೆಯುತ್ತಿರುವ ಫೈಟಿಂಗ್ ಮಾತ್ರ ರಿಯಲ್. ಇದಕ್ಕೆ ರಿಯಲ್ ಉದಾಹರಣೆ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿ. 2023ರಲ್ಲಿ ಕಾಂಗ್ರೆಸ್ಗೆ 136 ಸೀಟು ಕನ್ಫರ್ಮ್ ಆಗ್ತಿದ್ದಂತೆ ಸಿದ್ದರಾಮಯ್ಯ ಅಂಡ್ ಟೀಮ್ ದೆಹಲಿಗೆ ಹಾರಿತ್ತು. ಫಲಿತಾಂಶ ಬಂದು 3 ದಿನ ಆದ್ಮೇಲೆ ದೆಹಲಿಗೆ DK ಶಿವಕುಮಾರ್ ಹೋದ್ರು. ಅಳೆದು ತೂಗಿ ದೆಹಲಿಯಲ್ಲಿ ಏನೇನೋ ಮಾತುಕತೆಗಳಾದ್ಮೇಲೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಮಾತ್ರ ಅಧಿಕಾರ ಸ್ವೀಕರಿಸಿದ್ರು. ಇದೆಲ್ಲವೂ ಇತಿಹಾಸ. ಆದ್ರೆ ದೆಹಲಿಯಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋದು ಆಗಾಗ ಚರ್ಚೆ ಆಗ್ತಾ ಇದ್ರು, ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಈಗ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ, ಅದನ್ನ ಬಹಿರಂಗಪಡಿಸಲ್ಲ ಅಂತ ಹೇಳಿದ್ದ DK ಶಿವಕುಮಾರ್ ಮಾತು ಸಿದ್ದರಾಮಯ್ಯರನ್ನ ಕೆರಳಿಸಿದೆ. ಸಿದ್ದರಾಮಯ್ಯನವರ ಜೊತೆ ಮುಖ್ಯಮಂತ್ರಿ ರೇಸ್ನಲ್ಲಿರುವ ಡಾಕ್ಟರ್ G ಪರಮೇಶ್ವರ್ ಅವರನ್ನೂ ಕೆರಳಿಸಿದೆ. ನಿನ್ನೆ ಒಪ್ಪಂದ ಕಿಪ್ಪಂದ ಏನೂ ಇಲ್ಲ ಅಂದಿದ್ದ ಪರಮೇಶ್ವರ್ ಸಾಹೇಬ್ರು ಇವತ್ತು ಒಪ್ಪಂದ ಅಂತ ಅವರಿಬ್ಬರೇ ರಾಜಕಾರಣ ಮಾಡಿದ್ರೆ ಮಾಡ್ಲಿ, ನಾವೆಲ್ಲ ಯಾಕೆ ಅಂತ ಸೀದಾ ಸಿಟ್ಟು ಹೊರಹಾಕಿದ್ರು. ಇನ್ನೊಂದ್ ಕಡೆ DK ಶಿವಕುಮಾರ್ ಮತ್ತೆ ಏನ್ ಮಾತನಾಡಿದ್ದೀವಿ ಅಂತ ಹೇಳಲ್ಲ ಅಂತ ಹೊಸ ಟ್ವಿಸ್ಟ್ ಕೊಟ್ರು. ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದೀವಿ ಅಂತ ಹೇಳಿದ್ದೇವೆ, ಏನ್ ಮಾತಾಡಿದ್ದೀವಿ ಅಂತ ಬೇರೆಂಗ ಹೇಳಕ್ ಆಗ್ತದಾ? ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯ್ತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಿದೆ ಅದಂತ ನಡ್ಕೊಳ್ಳೋದು ನಾವು. ಈಗ ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು? DK ಶಿವಕುಮಾರ್ ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ಹಂಚಿಕೆ ಒಪ್ಪಂದದ ಮಾತು ನಿನ್ನೆಯಿಂದ ನ್ಯಾಷನಲ್ ನ್ಯೂಸ್ ಆಯ್ತು. ಕಾಂಗ್ರೆಸ್ ಒಳಗೂ ಕಿಡಿ ಹೊತ್ತಿಕೊಳ್ತು. ರಾಜಕೀಯದಲ್ಲಿ ಏರುಪೇರುಗಳಾದ್ರೆ ಯಾವ ಟೈಮ್ನಲ್ಲಿ ಹೇಗೆ ನಿಭಾಯಿಸಬೇಕು ಅಂತ ಅರೆದು ಕುಡಿದಿರುವ DK ಶಿವಕುಮಾರ್ ಥಟ್ ಅಂತ ಹುಷಾರಾದ್ರು. ಪರಮೇಶ್ವರ್ ಕೂಡ ಜಾಣ ಹೆಜ್ಜೆ ಇಟ್ರು. ಹಾಸನದ ಜನಕಲ್ಯಾಣ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ರು. ನಮ್ಮಲ್ಲಿ ಒಗ್ಗಟ್ಟಿದೆ, ಬಿಕ್ಕಟ್ಟಿಲ್ಲ ಅಂತ ಪರಮೇಶ್ವರ್, ಸಿದ್ದರಾಮಯ್ಯನವರ ಜೊತೆಗೆ ಸಾಯೋವರೆಗೂ ಇರ್ತೀನಿ ಅಂದ್ರು DK ಶಿವಕುಮಾರ್. ಕೊನೆಗೆ ಸಿದ್ದರಾಮಯ್ಯನವರು ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸೋದನ್ನು ಮರಿಲಿಲ್ಲ. ಈ ಬಂಡೆ DK ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ, ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. DK ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ. ಏನು ಇವತ್ತು ಸಮರ್ಥವಾಗಿ ಈ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಕೊಟ್ಟ ಮಾತುಗಳನ್ನ ಉಳಿಸ್ಕೊಂಡಿದ್ದೇವೆ. ಜನತಾ ದಳದವರಿಗೆ ಹೇಳೋದಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷವನ್ನ ನೀವು ಅಳ್ಳಾಡಿಸೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಯಾವ ಭೇದ ಭಾವ ಇಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರ ಕೇಳೋದು ನಾವು, ಗೊತ್ತಾಯ್ತಾ? ಪ್ಲೀಸ್, ಡಿವಿಷನ್ ಇನ್ BJP. ಸಣ್ಣದು
ವಿಚಾರನ ದೊಡ್ಡದು ಮಾಡಕ್ ಹೋಗ್ತಿರಲ್ಲ. ಕಾಂಗ್ರೆಸ್ ನಾಯಕರು ಬೆಳಗ್ಗೆ ಸಿಟ್ಟಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಮಾತನಾಡಿದ್ರೆ ಮಧ್ಯಾಹ್ನ ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು. ಸದ್ಯಕ್ಕೆ ಅಧಿಕಾರ ಹಂಚಿಕೆ ಒಪ್ಪಂದದ ಮಾತಿಗೆ ಕಾಂಗ್ರೆಸ್ ನಾಯಕರು ಅಲ್ಪ ವಿರಾಮ ಇಟ್ಟಿದ್ದಾರಷ್ಟೇ. ಆದ್ರೆ ಕುರ್ಚಿ ಕಾಳಗ ಯಾವಾಗ, ಎಲ್ಲಿ, ಹೇಗೆ ಸ್ಫೋಟವಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.